ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, SDA, ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, PDO ಎಲ್ಲವೂ ಕೂಡ ಅತ್ಯುಪಯುಕ್ತವಾಗಿರುತ್ತೆ. ಪ್ರಶ್ನೆಗಳಿಗೆ ಉತ್ತರವನ್ನು ಸರಳ ವಿವರಣೆಗಳ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಇಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾದ ಬೈಕಲ್ ಸರೋವರವಿದೆ. ರಷ್ಯಾ. ಬೈಕಲ್ ಸರೋವರ ರಷ್ಯಾದಲ್ಲಿದೆ. ಇದು ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ. 1 ಈಸ್ ದಿ ರೈಟ್ ಆನ್ಸರ್. ಆಕೆಯ ಹೆಸರನ್ನು ಮೊಘಲರ ಫರ್ಮಾನುಗಳ ಮತ್ತು ನಾಣ್ಯಗಳ ಮೇಲೆ ಬರೆಯಲಾಗಿದ್ದು, ಆ ಮುಘಲ್ ರಾಣಿಯ ಹೆಸರೇನು? ನೂರ್ ಜಹಾನ್. ನೂರ್ ಜಹಾನ್ ಮುಘಲ್ ದೊರೆ ಜಹಾಂಗೀರ್ನ ಕೊನೆಯ ಹೆಂಡತಿ. ನೂರ್ ಜಹಾನಳ ಹೆಸರನ್ನು ಮೊಘಲರ ಫರ್ಮಾನುಗಳ ಮತ್ತು ನಾಣ್ಯಗಳ ಮೇಲೆ ಕೆತ್ತಲಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ತ್ರೈಪಾಕ್ಷಿಕ ಹೋರಾಟದಲ್ಲಿ ದಕ್ಷಿಣದ ಯಾವ ರಾಜಮನೆತನವು ಪ್ರಮುಖ ಪಾತ್ರ ವಹಿಸಿತ್ತು? ರಾಷ್ಟ್ರಕೂಟರು. ಕನ್ನಡಿಗರಾದ ರಾಷ್ಟ್ರಕೂಟರು ಕ್ರಿಸ್ತಶಕ 753ರಿಂದ ರಾಜ್ಯಭಾರ ನಡೆಸಿದರು. ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಸಾಮ್ರಾಜ್ಯ ವಿಸ್ತರಿಸಿದರು. ದಂತಿದುರ್ಗ ಈ ವಂಶದ ಸ್ಥಾಪಕ. ರಾಜಧಾನಿ ಮಾನ್ಯಖೇಟ ಆಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಪಶ್ಚಿಮದ ಜಲಯಾನದಿಂದ ಭಾರತವನ್ನು ತಲುಪಬಹುದೆಂದು ಮೊದಲು ಸಲಹೆಯನ್ನ ಇತ್ತವರು ಯಾರು? ಎರಾಟೋಸ್ಥನೀಸ್. ಎರಾಟೋಸ್ಥನೀಸ್ ಪ್ರಖ್ಯಾತ ಭೂಗೋಳಶಾಸ್ತ್ರಜ್ಞ. ಹಿಪೋಕ್ರಟಿಸ್ ಗ್ರೀಸ್ ದೇಶದವನು. ಇವನಿಗೆ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಸಸ್ಯಗಳು 2 ಬಗೆಯ ಸಾಗಾಣಿಕಾ ಅಂಗಾಂಶಗಳಾದ ಕ್ಸೈಲಮ್ ಮತ್ತು ಫ್ಲೋಯಂಗಳನ್ನು ಹೊಂದಿವೆ. ಅವುಗಳಲ್ಲಿ ಫ್ಲೋಯಂನ ಕಾರ್ಯವೇನು? ಆಹಾರ ಸಾಗಾಣಿಕೆ. ಆಹಾರ ಸಾಗಾಣಿಕೆ ಎಲೆಗಳಲ್ಲಿ ತಯಾರಾಗಿರುವಂತಹ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವುದು ಫ್ಲೋಯಂನ ಕಾರ್ಯ. ಹಾಗಾಗಿ ಇದನ್ನು ಆಹಾರ ವಾಹಕ ಅಂಗಾಂಶ ಎನ್ನುವರು. ನೀರು ಹಾಗೂ ಖನಿಜ ಲವಣಾಂಶಗಳನ್ನು ಸಾಗಿಸುವುದು ಕ್ಸೈಲಮ್ನ ಕಾರ್ಯ. ಬೇರಿನಿಂದ ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಹಾಗಾಗಿ ಕ್ಸೈಲಮ್ ಅನ್ನು ಜಲವಾಹಕ ಅಂಗಾಂಶ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತವು 9 ಕಡಲ ತೀರದ ರಾಜ್ಯಗಳನ್ನು ಹೊಂದಿದೆ. ಆದರೆ ಹೆಚ್ಚಾಗಿ ಗುಜರಾತ್ ಕರಾವಳಿಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಿನ ಉಪ್ಪು ತಯಾರಾಗುವುದು. ಇದಕ್ಕೆ ಕಾರಣವೇನು? ಸಮುದ್ರ ನೀರಿನ ಬಾಷ್ಪೀಭವನದ ಮೂಲಕ ಉಪ್ಪಿನ ತಯಾರಿಕೆಗೆ ಕಡಿಮೆ ಮಳೆ ಮತ್ತು ಸಂಬಂಧಿಸಿದ ಆರ್ದ್ರತೆಗಳು ಸೂಕ್ತವಾಗಿರುವುದು. ಸೊ 2 ಈಸ್ ದಿ ರೈಟ್ ಆನ್ಸರ್. ಉಪ್ಪಿನ ತಯಾರಿಕೆಗೆ ಸಂಬಂಧಿಸಿದಂತೆ ಗುಜರಾತ್ ಉತ್ತಮ ವಾತಾವರಣ ಹೊಂದಿದೆ. ಆದ್ದರಿಂದ ಗುಜರಾತ್ನ ಕರಾವಳಿಯಲ್ಲಿ ಹೆಚ್ಚಿನ ಉಪ್ಪು ತಯಾರಾಗುತ್ತದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ. ಎ. ಶಿಂಷಾವು ಕಾವೇರಿಯ ಎಡತೋಳು ಭಾಗದ ಉಪನದಿಯಾಗಿದೆ. ಬಿ. ಕಬಿನಿಯು ಕಾವೇರಿಯ ಬಲತೋಳು ಭಾಗದ ಉಪನದಿಯಾಗಿದೆ. ಸಿ. ತುಂಗಭದ್ರೆಯು ಕೃಷ್ಣಾ ನದಿಯ ಬಲತೋಳು ಭಾಗದ ಉಪನದಿಯಾಗಿದೆ. ಎ, ಬಿ ಮತ್ತು ಸಿ 3 ಕೂಡ ಸರಿ. ಶಿಂಷಾ ಮತ್ತು ಕಬಿನಿ ಕಾವೇರಿ ನದಿಯ ಉಪನದಿಗಳು. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಬಲತೋಳ ಭಾಗದ ನದಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಭಾರತದ ದ್ವೀಪಗಳ ಪೈಕಿ ಜ್ವಾಲಾಮುಖಿಯ ಮೂಲ ಹೊಂದಿರುವುದು ಯಾವುದು? ಬಾರೆನ್. ಬಾರೆನ್ ದ್ವೀಪದ ಜ್ವಾಲಾಮುಖಿಯು ಅಂಡಮಾನ್ ಸಮುದ್ರದಲ್ಲಿ ಕಂಡುಬರುವ ದಕ್ಷಿಣ ಏಷ್ಯಾದ ಏಕೈಕ ಜೀವಂತ ಜ್ವಾಲಾಮುಖಿಯಾಗಿದೆ. ಸುಮಾತ್ರಾ ದ್ವೀಪದಿಂದ ಮಯಾನ್ಮಾರ್ವರೆಗೆ ಈ ದ್ವೀಪದ ಜ್ವಾಲಾಮುಖಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆ ಮುಂಗಾರನ್ನು ಉಂಟು ಮಾಡುತ್ತದೆ? ನೈಋತ್ಯ. 3 ಈಸ್ ದಿ ರೈಟ್ ಆನ್ಸರ್. ವೆಲ್ಡ್ಸ್ ಹುಲ್ಲುಗಾವಲು ಪ್ರದೇಶ ಇರುವುದು? ಆಫ್ರಿಕಾ. ವೆಲ್ಡ್ಸ್ ಹುಲ್ಲುಗಾವಲು ಪ್ರದೇಶ ಆಫ್ರಿಕಾದಲ್ಲಿದೆ. ಯುರೇಷಿಯಾದಲ್ಲಿ ಸ್ಟೆಪೀಸ್, ದಕ್ಷಿಣ ಅಮೆರಿಕ ಪಾಂಪಾಸ್, ಉತ್ತರ ಅಮೆರಿಕ ಪ್ರೈರಿಸ್ ಹುಲ್ಲುಗಾವಲುಗಳನ್ನು ನೋಡಬಹುದು. 2 ಈಸ್ ದಿ ರೈಟ್ ಆನ್ಸರ್. 23.5° ಎನ್ ನಾರ್ತ್ ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಈ ಕೆಳಗಿನ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಕ್ರಮವಾಗಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಹಾಗೂ ಮಿಜೋರಾಂ ಮುಖಾಂತರ ಹಾದು ಹೋಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ರೇಖಾಂಶವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ಮಧ್ಯೆ ಗಡಿ ರೇಖೆಯನ್ನು ರೂಪಿಸುತ್ತದೆ? ಕೇಪ್ ಆಫ್ ತಸ್ಮೇನಿಯಾದ ರೇಖಾಂಶ. ಕೇಪ್ ಆಫ್ ತಸ್ಮೇನಿಯಾದ ರೇಖಾಂಶವು
ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ಮಧ್ಯೆ ಗಡಿ ರೇಖೆಯನ್ನು ರೂಪಿಸುತ್ತದೆ. 3 is the right answer. ಕೆಳಗಿನವುಗಳಲ್ಲಿ ಕನಕದಾಸರನ್ನು ಗುರುತಿಸುವ ಕೃತಿ ಯಾವುದು? ರಾಮಧಾನ್ಯ ಚರಿತೆ. ಕನಕದಾಸರ ಕೃತಿಗಳು ನಳಚರಿತ್ರೆ, ಹರಿಭಕ್ತ ಸಾರ, ನೃಸಿಂಹಾಸ್ತವ, ರಾಮಧಾನ್ಯ ಚರಿತೆ ಹಾಗೂ ಮೋಹನ ತರಂಗಿಣಿ. 3 is the right answer. 360ನೇ ಕಲಮಿನಡಿ ಘೋಷಿಸಲ್ಪಟ್ಟ ವಿತ್ತೀಯ ತುರ್ತು ಪರಿಸ್ಥಿತಿಯು ಕೇಂದ್ರ ಸಂಸತ್ತಿನಿಂದ ಅನುಮೋದನೆಗೊಳ್ಳದ ಹೊರತು ಡ್ಯಾಶ್ ದಿನಗಳ ಅಂತ್ಯದ ನಂತರ ನಿಲುಗಡೆಯಾಗುವುದು. 60 ದಿನಗಳು ಅಂದರೆ 2 ತಿಂಗಳು. ಸಂವಿಧಾನದ ವಿಧಿ 360 ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಉಪಬಂಧಗಳ ಬಗ್ಗೆ ವಿವರಿಸುತ್ತದೆ. 4 is the right answer. ನೇರಳಾತೀತ ಬೆಳಕಿನ ಆವರ್ತಾಂಕವು ನೋಡಲಾಗುವ ಬೆಳಕಿನ ವ್ಯಾಪ್ತಿಗಿಂತ ಮೇಲಿನದು. ನೇರಳಾತೀತ ಬೆಳಕಿನ ಆವರ್ತಾಂಕ ನೋಡಲಾಗುವ ಬೆಳಕಿನ ವ್ಯಾಪ್ತಿಗಿಂತ ಹೆಚ್ಚಿನದ್ದಾಗಿರುತ್ತದೆ. 3 is the right answer. DNA ಬೆರಳಚ್ಚು ತಂತ್ರಜ್ಞಾನ ಇದಕ್ಕೆ ಸಂಬಂಧಿಸಿದ್ದು. ವಿವಿಧ DNA ಪ್ರೊಫೈಲ್ಗಳ ಅಣುವಿಕ ವಿಶ್ಲೇಷಣೆಗೆ ಸಂಬಂಧಿಸಿದ್ದು DNA ಬೆರಳಚ್ಚು ತಂತ್ರಜ್ಞಾನ. ಇದರ ಮುಖಾಂತರ ಅಪರಾಧಿಗಳನ್ನು, ಅತ್ಯಾಚಾರಿಗಳನ್ನು ಅಥವಾ ಗೊತ್ತಿಲ್ಲದೆ ಇರುವಂತಹ ತಂದೆ ತಾಯಿ ಇವರುಗಳನ್ನು ಸುಲಭವಾಗಿ ನಾವು ಪತ್ತೆ ಹಚ್ಚಲಿಕ್ಕೆ, ಸ್ಪಷ್ಟವಾಗಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುತ್ತೆ. DNA ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆಸಿಡ್. DNA ಪರೀಕ್ಷೆಯನ್ನು ವಿಧಿವಿಜ್ಞಾನ ಪರೀಕ್ಷಕರು DNA ಮಾದರಿ ಆಧಾರವಾಗಿ ವ್ಯಕ್ತಿಗಳನ್ನು ಗುರುತಿಸಲು ಬಳಸುತ್ತಾರೆ. 1 is the right answer. ಸ್ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪಿಯರ್ಗಳನ್ನು ಪ್ರತ್ಯೇಕಿಸುವ ವಾತಾವರಣದ ತೆಳು ಸಾಗಣೆ ಪದರವನ್ನು ಹೀಗೆನ್ನುತ್ತಾರೆ. ಟ್ರೋಪೋಪಾಸ್ ಎನ್ನುವರು. ಸ್ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪಿಯರ್ಗಳನ್ನು ಪ್ರತ್ಯೇಕಿಸುವ ವಾತಾವರಣದ ತೆಳು ಸಾಗಣೆ ಪದರವನ್ನು ಟ್ರೋಪೋಪಾಸ್ ಎನ್ನುವರು. 1 is the right answer. ಜಲಮಾಲಿನ್ಯವನ್ನು ಸೂಚಿಸುವ ಸಸ್ಯ ಜಾತಿ ಪ್ರಭೇದವು ಐಕಾರ್ನಿಯಾ ಜಾತಿ ಪ್ರಭೇದ. ಇದು ಜಲಮಾಲಿನ್ಯವನ್ನು ಸೂಚಿಸುವ ಸಸ್ಯ ಜಾತಿ ಪ್ರಭೇದವಾಗಿದೆ. 2 is the right answer. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಂಭೀರ ಆರೋಗ್ಯ ತೊಂದರೆ ಉಂಟು ಮಾಡಿದ ಕೀಟನಾಶಕ ಎಂಡೋಸಲ್ಫಾನ್. ಇದು ಅತ್ಯಂತ ಗಂಭೀರ ಆರೋಗ್ಯದಲ್ಲಿ ತೊಂದರೆಯನ್ನು ಉಂಟು ಮಾಡಿರುವಂತಹ ಕೀಟನಾಶಕ. 2 is the right answer. ಇವತ್ತಿಗೂ ಕೂಡ ಇದರಿಂದ ನರಳುತ್ತಿರೋರನ್ನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಬಹುದು. ತೆಂಗಿನ ಗಿಡಗಳಿಗೆ ಸಿಂಪಡಣೆ ಮಾಡಿರುವಂತಹ ಈ ಕೀಟನಾಶಕ ಅತ್ಯಂತ ಹಾನಿಕಾರಕ. ಮಾನವನಲ್ಲಿ ಸೀಸಕ್ಕೆ ತೀವ್ರ ಒಡ್ಡುವಿಕೆಯಿಂದ ಉಂಟಾಗುವ ರೋಗ ಪ್ಲಂಬಿಸಮ್. ಮಾನವನಲ್ಲಿ ಸೀಸಕ್ಕೆ ತೀವ್ರ ಒಡ್ಡುವಿಕೆಯಿಂದ ಉಂಟಾಗುವ ರೋಗ ಫ್ಲಂಬಿಸಮ್ ಎನ್ನುವರು. 3 is the right answer. ಪೇಲಿಯೋ ಇಕಾಲಜಿ ಅಂದರೆ ಪೇಲಿಯೋ ಪರಿಸರ ಇದಕ್ಕೆ ಸಂಬಂಧಿಸಿದೆ. ದೂರದ, ಭೌಗೋಳಿಕವಾಗಿ ಹಿಂದೆ ಅಸ್ತಿತ್ವದಲ್ಲಿದ್ದ ಜೀವಿಗಳ ಮತ್ತು ಅವುಗಳ ಪರಿಸರಕ್ಕೆ ಸಂಬಂಧಿಸಿದೆ. 2 is the right answer. ಇವುಗಳಲ್ಲಿ ಮಾನೋ ಪೊಟ್ಯಾಷಿಯಂ ಟಾರ್ಟರೇಟ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ? ಬೇಕರಿ ತಿನಿಸುಗಳಲ್ಲಿ ಮಾನೋ ಪೊಟ್ಯಾಷಿಯಂ ಟಾರ್ಟರೇಟ್ ಅನ್ನು ಬಳಸುವರು. ಪೊಟ್ಯಾಷಿಯಂ ಸಲ್ಫೇಟ್ ರಸಗೊಬ್ಬರ ತಯಾರಿಕೆಗೆ, ಪೊಟ್ಯಾಷಿಯಂ ಬ್ರೋಮೈಡ್ ಫೋಟೋಗ್ರಫಿಯಲ್ಲಿ ಹಾಗೂ ಪೊಟ್ಯಾಷಿಯಂ ನೈಟ್ರೇಟ್ ಗನ್ ಪುಡಿಯಲ್ಲಿ ಬಳಸುವರು. 3 is the right answer. ಈ ಮೊದಲು ಸೊಳ್ಳೆಗಳನ್ನು ಕೊಲ್ಲಲು DDT ಬಳಸಲಾಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ DDTಯನ್ನು ಬಳಸಿ ಸೊಳ್ಳೆಗಳನ್ನು ಕೊಲ್ಲುವುದು ಕಠಿಣವಾಗುತ್ತಿದೆ. DDTಯಿಂದ ಸೊಳ್ಳೆಗಳು ಪ್ರತಿರಕ್ಷಾ ಗುಣವನ್ನು ಯಾವ ತತ್ವವು ವಿವರಿಸುತ್ತದೆ? ನಿಸರ್ಗದ ಆಯ್ಕೆ ಸಿದ್ಧಾಂತ. ನಿಸರ್ಗದ ಆಯ್ಕೆ ಸಿದ್ಧಾಂತ ಇದನ್ನು ವಿವರಣೆ ಮಾಡೋದು. ಯಾಕಂತ ಹೇಳಿದ್ರೆ ಅವು ಕೂಡ ಈಗ DDTಯ ವಿರುದ್ಧವಾಗಿ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡಿರೋದು ಇದರಲ್ಲಿ ಗೊತ್ತಾಗತ್ತೆ. ಅಂದರೆ ಇದು ನಿಸರ್ಗವೇ ಆಯ್ಕೆ ಮಾಡಿರೋಂಥದ್ದು. 4 is the right answer. ದೈತ್ಯ ಪಾಂಡ ಐಲುರೋಪೊಡಾ ಮೆಲನೋಲ್ಯುಕಾ. ಐಲುರೋಪೊಡಾ ಮೆಲನೋಲ್ಯುಕಾ ಇದರ ಸಂಕೇತವಾಗಿದೆ. ನಿಸರ್ಗಕ್ಕಾಗಿ ವಿಶ್ವ ವನ್ಯಜೀವಿ ನಿಧಿ. ದೈತ್ಯ ಪಾಂಡ ನಿಸರ್ಗಕ್ಕಾಗಿ ವಿಶ್ವ ವನ್ಯಜೀವಿ ನಿಧಿ
ಇದರ ಒಂದು ಸಂಕೇತವಾಗಿದೆ. ಎ. ಚಿಲ್ಕಾವು ಮೇಲ್ಮೈ ವಿಸ್ತೀರ್ಣದಿಂದ ಭಾರತದ ಅತಿದೊಡ್ಡ ಕೊಳ. ಬಿ. ಕ್ಯಾಸ್ಪಿಯನ್ ಸಮುದ್ರವು ಮೇಲ್ಮೈ ವಿಸ್ತೀರ್ಣದಿಂದ ಜಗತ್ತಿನ ಅತಿದೊಡ್ಡ ಕೊಳ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ ಮತ್ತು ಬಿ ಎರಡೂ ಕೂಡ ಸರಿ. ಕೊಳಗಳು ಸಾಮಾನ್ಯವಾಗಿ ನೀರಿನ ಸ್ಥಾಯಿ ಕಾಯಗಳು. ಕೊಳಗಳ ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿವೆ. ಸೊ ಕೊಟ್ಟಿರುವಂತಹ ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರು ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ? ಪಂಡಿತ್ ಜವಾಹರಲಾಲ್ ನೆಹರು ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಸಂವಿಧಾನ ಕರಡು ಸಮಿತಿಯ ಸದಸ್ಯರು 7 ಜನ. ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸದಸ್ಯರುಗಳು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ.ಎಂ. ಮುನ್ಷಿ, ಎನ್. ಗೋಪಾಲಸ್ವಾಮಿ ಅಯ್ಯರ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್. ಮಾಧವರಾವ್. ಸಂವಿಧಾನ ನಂತರ ಟಿ.ಟಿ. ಕೃಷ್ಣಮಾಚಾರಿ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ವಿಧಿ? 50ನೇ ವಿಧಿ. ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು 50ನೇ ವಿಧಿ ಕಾರ್ಯಾಂಗದಿಂದ ಪ್ರತ್ಯೇಕಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ರಾವತ್ ಬಾಟಾ ಪರಮಾಣು ಶಕ್ತಿ ಕೇಂದ್ರವು ಈ ರಾಜ್ಯದಲ್ಲಿದೆ? ರಾಜಸ್ಥಾನ. ರಾವತ್ ಬಾಟಾ ಪರಮಾಣು ಶಕ್ತಿ ಕೇಂದ್ರ ರಾಜಸ್ಥಾನದಲ್ಲಿದೆ. ಉತ್ತರ ಪ್ರದೇಶದಲ್ಲಿ ನರೋರಾ, ಮಹಾರಾಷ್ಟ್ರದಲ್ಲಿ ತಾರಾಪುರ, ಗುಜರಾತ್ನಲ್ಲಿ ಕಕ್ರಪಾರ ಪರಮಾಣು ಶಕ್ತಿ ಕೇಂದ್ರವಿದೆ. 2 ಈಸ್ ದಿ ರೈಟ್ ಆನ್ಸರ್. ಮೃತ್ಯು ಸಮುದ್ರ ಅಂದರೆ ಮೃತ ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು ಜೋರ್ಡಾನ್ ಮತ್ತು ಇಸ್ರೇಲ್. ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳು ಮೃತ್ಯು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಉಗಮವಾಗದ ನದಿ ಯಾವುದು? ಸಟ್ಲೇಜ್. ಸಟ್ಲೇಜ್ ಭಾರತದಲ್ಲಿ ಉಗಮವಾಗದ ನದಿ. ಸಟ್ಲೇಜ್ ನದಿ ಟಿಬೆಟ್ನ ರಾಕಸ್ ಸರೋವರದಲ್ಲಿ ಉಗಮವಾಗುವುದು. ಝೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಈ 5 ನದಿಗಳು ಪಂಜಾಬ್ ರಾಜ್ಯದ ಮೂಲಕ ಹರಿಯುವುದರಿಂದ ಪಂಜಾಬ್ ರಾಜ್ಯಕ್ಕೆ ಪಂಚ ನದಿಗಳ ರಾಜ್ಯ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.